ಏನೋ ಸಿಲಿಂಡರ್ ಸಂಕಷ್ಟದಿಂದ ಹೋಟೆಲ್ ಉದ್ಯಮ ನೆಲಕಚ್ಚುತ್ತಾ ಇದೆ. ಜನಸಾಮಾನ್ಯರಂತೂ ಬೆವರಿ ಬೆಂಡಾಗ್ತಾ ಇದ್ದಾರೆ. ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ಸಿಲಿಂಡರ್ ಕೊರತೆಯ ಬಗ್ಗೆ ಸ್ಪೀಕರ್ ಅವಕಾಶವನ್ನ ಕೊಟ್ಟರು. ಇದು ಆಡಳಿತ ಮತ್ತು ವಿಪಕ್ಷಗಳ ನಡುವೆ ದೊಡ್ಡ ಗಲಾಟೆಯನ್ನೇ ಎಬ್ಬಿಸಿತು. ಸದನದ ರಣಾಂಗಣವನ್ನ ನಡುವೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪ ಉತ್ತರವನ್ನು ನೀಡಿದ್ರು. ಕಮರ್ಷಿಯಲ್ ಸಿಲಿಂಡರ್ಗೆ ಸಮಸ್ಯೆ ಇದೆ, ಆದರೆ ಗೃಹ ಬಳಕೆಗೆ ಯಾವುದೇ ಆತಂಕ ಬೇಡ ಅಂತ ಧೈರ್ಯವನ್ನು ಹೇಳಿದ್ದಾರೆ. ಕೊಲ್ಲಿಯಲ್ಲಿ ಅಗ್ನಿಯ ನರ್ತನವಾಗ್ತಿದೆ. ಸಿರಿವಂತ ಅರಬ್ಬರ ಗಲ್ಫ್ನ ಯುದ್ಧದಾಹ ಜಗತ್ತಿನ ಕಿಚನ್ನಲ್ಲಿ ಆಹಾರ ಬೇಯದೆ ಹೊಟ್ಟೆಯನ್ನ ತಂಗಳ ಬಟ್ಟೆಗೆ ದೂಡ್ತಿದೆ. ಸುಡೋ ಕರಾಳ ಕಾಡ್ಗಿಚ್ಚು ರಾಜ್ಯಕ್ಕೂ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆಯಾಗ್ತಾ ಇದ್ರೂ ಗೃಹ ಬಳಕೆ ಸಿಲಿಂಡರ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಮಾಹಿತಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದರೆ ಆತಂಕ ಮಾತ್ರ ಇಳಿಕೆಯಾಗ್ತಿಲ್ಲ. ಅಡುಗೆ ಅನಿಲ ಖಾಲಿ, ವಿಧಾನಸಭೆಯಲ್ಲಿ ಜಟಾಪಟಿ. ಕಮರ್ಷಿಯಲ್ಗೆ ಭೀತಿ ತಪ್ಪಿದ್ದಲ್ಲ, ಮನೆಗೆ ಟೆನ್ಷನ್ ಇಲ್ಲ. ವಿಧಾನಸಭೆಯಲ್ಲಿ ಜೋರು ಗಲಾಟೆ, ಸಿಲಿಂಡರ್ ರದ್ದೆ ಚರ್ಚೆ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಗ್ಯಾಸ್ ಖಾಲಿ ಬಗ್ಗೆ ವಿಷಯ ಪ್ರಸ್ತಾಪಿಸಿದ್ರು. ರಾಜ್ಯದಲ್ಲಿನ ಸಮಸ್ಯೆಗಳ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಸಿಲಿಂಡರ್ ಅಭಾವ, ಭವಿಷ್ಯದ ಸ್ಥಿತಿ ಏನು ಅಂತ ಪ್ರಶ್ನೆ ಎತ್ತಿದ್ರು. ಯುದ್ಧ ನಡೀತಾ ಇರೋಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ದೇಶದಲ್ಲೇ, ಅದರಲ್ಲೂ ಸಹ ಕರ್ನಾಟಕದಲ್ಲಿ, ಅದರಲ್ಲೂ ಸಹ ಬೆಂಗಳೂರಲ್ಲಿ ಬಹಳಷ್ಟು ಸಂಕಷ್ಟಕ್ಕೆ ಸಿಕ್ಕಿರೋಂಥ ಪರಿಸ್ಥಿತಿಯಲ್ಲಿ ಆಹಾರ ಪೂರೈಕೆ ಆಗದೇ ಇರೋಂಥದ್ದನ್ನ ತಮ್ಮ ಮುಂದೆ ನಾನು ನನ್ನ ಅಹವಾಲನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ಈ ಸಿಲಿಂಡರ್ ಅಭಾವನ ಯಾವ ರೀತಿ ಪರಿಹರಿಸಬೇಕು, ಯಾರು ಇದಕ್ಕೆ ಕಾರಣ, ಯಾರು ಇದನ್ನು ಹೊಣೆ ತೆಗೆದುಕೊತಾ ಇದ್ದಾರೆ, ಇದರ ಹಿಂದೆ ಇರುವಂತ ಪರಿಸ್ಥಿತಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ರಂಗನಾಥ್ ಪ್ರಶ್ನೆಗೆ ಉತ್ತರಿಸಿದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ, ಈಗಷ್ಟೇ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದೇನೆ. ಮನೆ ಬಳಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇಲ್ಲ. 28 ದಿನಕ್ಕೊಮ್ಮೆ ಮಾತ್ರ ಸಿಲಿಂಡರ್ ಬುಕ್ ಮಾಡಬಹುದು. ಆದರೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯನ್ನ ಒಪ್ಪಿಕೊಂಡ್ರು. ಮನೆ ಉಪಯೋಗಿಸೋದಕ್ಕೆ ಡೊಮೆಸ್ಟಿಕ್ ನೋ ಪ್ರಾಬ್ಲಮ್. ಕನಿಷ್ಠ ಒಂದು ಸಿಲಿಂಡರ್ನ ಒಂದು ಕುಟುಂಬಕ್ಕೆ 25 ದಿನದಲ್ಲಿ ಉಪಯೋಗಿಸೋಕ್ಕೆ ಅವಕಾಶ ಇದೆ. ಅದು ಕಂಪ್ಲೀಟಾಗಿ ಕೊಡ್ತೀವಿ. ಈವನ್ ಯುದ್ಧ ನಿಂತರೆ ಪೂರ್ತಿ ಪ್ರಮಾಣದಲ್ಲಿ ಬೇಕಾದಷ್ಟು ಕೊಡೋಕ್ಕೆ ಅವಕಾಶ ಇದೆ. ಯುದ್ಧ ನಡೀತಾ ಇದ್ರೂ ಕೂಡ ಇಂಡಿಯನ್ ಪ್ರೊಡಕ್ಷನ್ 25 to 30% ಇದೆ. ಮತ್ತು ಬೇರೆ ಬೇರೆ ಸ್ವಲ್ಪ ನಿಲ್ಲಿಸಿ ಮನೆ ಉಪಯೋಗಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾನು ಅಪೀಲ್ ಮಾಡ್ತೀನಿ, ವಿನಾಕಾರಣವಾಗಿ ಹೆಚ್ಚಾಗಿ ಖರ್ಚು ಮಾಡೋದನ್ನು ಬಿಡಬೇಕು. ಈ ಸಂದರ್ಭದಲ್ಲಿ ಮಿನಿಮಮ್ ಯೂಸ್ ಮಾಡ್ಕೋಬೇಕು. ಸ್ಟೋರೇಜ್ ಮಾಡೋದು ಮಾಡಕೂಡ್ದು. ಹೆಚ್ಚಾಗಿ ವಿನಾಕಾರಣವಾಗಿ ಸಿಲಿಂಡರ್ ಬೇಕು ಅಂತ ಅರ್ಜಿ ಹಾಕೋದು ಇವೆಲ್ಲ ಮಾಡಬಾರ್ದು. ಯಾರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದ ಮುನಿಯಪ್ಪ, 1 ತಿಂಗಳಿಗೆ ಕುಟುಂಬಕ್ಕೆ 1 ಸಿಲಿಂಡರ್ ಕೊಡಲು ತೀರ್ಮಾನವಾಗಿದೆ ಅಂತ ಉತ್ತರಿಸಿದ್ರು. ಯುದ್ಧ ನಡೆಯುತ್ತಿರುವಾಗ ಎಲ್ಲಾ ಗ್ರಾಹಕರು ಸಹಕರಿಸಬೇಕು. ಹೋಟೆಲ್, ಕಲ್ಯಾಣ ಮಂಟಪದವರು ಎಲ್ಲರೂ ಹೊಂದಿಕೊಳ್ಳಬೇಕು. ದೇಶದ ಎಲ್ಲಾ ಕಡೆಯೂ ಇದೇ ಸ್ಥಿತಿ ಇದ್ದು ಗ್ಯಾಸ್ ವ್ಯರ್ಥ ಮಾಡಬೇಡಿ ಅಂತ ಸಲಹೆ ಕೊಟ್ಟರು. ಇದುವರೆಗೂ ಸಿಲಿಂಡರ್ ಸರಬರಾಜು ಮಾಡಲು ಸಮಸ್ಯೆ ಇಲ್ಲ. 20% 30% ನಮ್ಮ ಸ್ವಂತ ಉತ್ಪಾದನೆ ಇದೆ. 70% ವಿದೇಶದಿಂದ ಬರಬೇಕು. ಆಯಿಲ್ ತುಂಬಿರುವ ಹಡಗುಗಳನ್ನ ಬಿಡ್ತಿಲ್ಲ. ತಿಂಗಳಲ್ಲಿ 14 ಕೆಜಿ ಸಿಲಿಂಡರ್ 4 ಜನರ ಕುಟುಂಬಕ್ಕೆ ಸಾಕು. ಹೀಗಾಗಿ ತಿಂಗಳಿಗೆ 1 ಸಿಲಿಂಡರ್ ಕೊಡುವ ನಿರ್ಧಾರವಾಗಿದೆ. ಗಂಭೀರವಾದ ಪರಿಸ್ಥಿತಿ ಇದೆ, ಆದ್ರೆ ಆತಂಕ ಪಡುವುದು ಬೇಡ ಅಂತ ಧೈರ್ಯ ಹೇಳಿದ್ರು. ಇನ್ನು ಸಿಲಿಂಡರ್ ಸ್ಟೋರೇಜ್ಗೆ ಅವಕಾಶವಿಲ್ಲ. ಒಂದು ವೇಳೆ ಮಾಡಿದ್ರೆ ಕ್ರಮ ಜರುಗಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ರು. ಪ್ರತಿ ವಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಭೆ ನಡೆಸಲಿದ್ದಾರೆ ಅಂತ ಸದನದಲ್ಲಿ ಮುನಿಯಪ್ಪ ಉತ್ತರ ನೀಡಿದ್ರು. ಒಂದು ಸಿಲಿಂಡರ್ 14 ಕೆಜಿ ಇರ್ತದೆ. ಅದು 4 ರಿಂದ 5 ಜನ ಇರುವಂತ ಕುಟುಂಬಕ್ಕೆ 1 ತಿಂಗಳಿಂದ 1 ತಿಂಗಳು 15 ದಿನ ಉಪಯೋಗಿಸಬಹುದಂತೆ. ಅದಾದರೂ ಕೂಡ 1 ಸಿಲಿಂಡರನ್ನು
ಪ್ರತಿ ಕುಟುಂಬಕ್ಕೂ ಕೊಡ್ತೇವೆ ಅನ್ನೋದನ್ನ ಒಂದು ತೀರ್ಮಾನ ಆಗಿದೆ. ಬೆಳಗ್ಗೆ ಅದು ಹೋಟೆಲ್ಸ್ ಅವರು, ಕಲ್ಯಾಣ ಮಂಟಪ ನಡೆಸೋರು, ಕನ್ವೆನ್ಷನ್ ಹಾಲ್ಸ್ ಪ್ರೋಗ್ರಾಮ್ಸ್ ಮಾಡೋರು ಈ ಕಷ್ಟ ಸಂದರ್ಭದಲ್ಲಿ ಸಹಕರಿಸಬೇಕು. ಯಾಕಂದ್ರೆ ಮುಖ್ಯವಾಗಿ ನಾವು ಗ್ರಾಹಕರನ್ನ ನೋಡ್ಬೇಕಾಗ್ತದೆ. ಗ್ರಾಹಕರು ಕುಟುಂಬದಲ್ಲಿ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಆದ್ರಿಂದ ಅದನ್ನ ಸಹಕರಿಸಬೇಕು. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ ಪೂರೈಕೆ ವ್ಯತ್ಯಯದಿಂದ ರಾಜ್ಯದಲ್ಲಿನ ಪರಿಸ್ಥಿತಿ ದಿನದಿಂದ ದಿನಕ್ಕಲ್ಲ, ಕ್ಷಣ ಕ್ಷಣದಿಂದ ಕ್ಷಣಕ್ಕೆ ಆತಂಕ ಸೃಷ್ಟಿಯಾಗ್ತಿದೆ. ರಾಜ್ಯ ಸರ್ಕಾರವು ಸಮಸ್ಯೆಯ ಪರಿಹಾರಕ್ಕೆ ಚಿಕ್ಕ ಯತ್ನಗಳನ್ನ ಮಾಡ್ತಿದ್ದು, ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ರೀತಿ ಕಾಣಿಸ್ತಿದೆ. ಯುದ್ಧ ಮುಂದುವರೆದಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವ ಲಕ್ಷಣವಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.